ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. सही होते सही सर इक नोड्री मोबाइल तेगे मोबाइल तेगे सर ओके हैंडीकैप शौचालय निम्मल हैंडीकैप स्टेशन ऑफिस में चेयर ಈಗ ಸುಮಾರು ಒಂದು ಮೂರು ಹಳ್ಳಿ ಅದಾವ. ನಿಮ್ಮ ಅಪೇಕ್ಷೆ ಮಾತಾಡಲಿ. 100 ಹಳ್ಳಿ ಅದಾವ. 100 ಹಳ್ಳಿ ಜನರಿಗೆ ಇವತ್ತು ಬರ್ತಿದ್ರು. ಇದೇ ಪಬ್ಲಿಸಿಟಿ ಆಗಲ್ಲ ಅಂತ ಬಂದಿಲ್ಲ. ನಾನು ಹೇಳ್ತೀನಿ, ಫೋನ್ ಮಾಡಿ ಬನ್ನಿ ಹೇಳಿದ್ವಿ. ಪ್ರತಿಯೊಂದು ಇಲಾಖೆಗೆ ಇದು ಗಮನ ಮೆಸೇಜ್ ಕೊಟ್ಬಿಟ್ಟಿದ್ರೆ ಹೈಲೈಟ್ ಮಾಡ್ತಿದ್ರು ಇಂಥ ತಾರೀಕಿಗೆ ಅಂತ ಇದು ನಾವು ಉದ್ಘಾಟನೆ ಇದೆ ಅಂದ್ರೆ ಜನ ಬರ್ತಿದ್ರು, ಪ್ರಚಾರ ಹೆಚ್ಚಿತ್ತು. ನಾಳೆ ಇವತ್ತಿನ ನಾವು ಬಂದೇವೆ ಸಾಹೇಬ್ರೆ, ಇವತ್ತಿನ ಸುದ್ದಿನೇ ಪ್ರಕಟ ಆದ್ರೆ ನಿಮ್ಗೆ ಎಷ್ಟೋ ಮಂದಿ ಹಳ್ಳಿಯವ್ರೆ ಕೇಳ್ತಾರೆ, ಯಾಕೆ ಯಾವಾಗಾಯ್ತು ನಮ್ಗೆ ಗೊತ್ತಿಲ್ಲ. ಅವಾಗ ನಿಮ್ಗೆ ಬರ್ತಾವ ಫೋನ್ ಲೀಡರ್ಗಳಿಗೆ. 2.5 ವರ್ಷದ ಹಿಂದೆ ಇದ್ರ ಬಗ್ಗೆ ಜಾಗ ಅಲಾಟ್ಮೆಂಟ್ ಆಗ್ತದೆ. 2024ರಲ್ಲಿ ಜಾಗ ಕೊಡ್ತೀವಿ, ಕೆಲಸ ಚಾಲು ಮಾಡಿಸಿದ್ದೀವಿ. ಇದು ಪೂರ್ತಿಯಾಗಿದೆ. ಅಫ್ಕೋರ್ಸ್ ಗುಣಮಟ್ಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಕಾಂಪ್ರಮೈಸ್ ಮಾಡುವಂಥದ್ದಿಲ್ಲ. ಅವರಿಗೆ ಕಾಂಟ್ರಾಕ್ಟ್ರಿಗೆ ಅದು ಸರಿಪಡಿಸಿದೆ ಅಂತ ಹೇಳಿದ್ದಾರೆ. ಆ ನಂತರ ಇವತ್ತು ಏನು ತಾಳಿಕೋಟೆಯಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನು ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಕಚೇರಿ ಆಗಿರ್ಬೋದು, BO ಆಫೀಸ್ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಹಂತವಾಗಿ ಈ 2 ವರ್ಷದಲ್ಲಿ ಸಂಪೂರ್ಣ ಮಾಡಿಕೊಡ್ತೀವಿ. 2 ವರ್ಷ ಇದು ಟೈಮ್ ಇದೆ ಸರ್ಕಾರಕ್ಕೆ. 2 ವರ್ಷದ ಹಂತದಲ್ಲಿ ಸಂಪೂರ್ಣ ಎಲ್ಲ ಕಚೇರಿಗಳನ್ನು ಕೂಡ ಮಾಡಿಕೊಡ್ತೀವಿ. ತಾಳಿಕೋಟೆ ಇಂಡಿಪೆಂಡೆಂಟ್ ಆಗಿ ಒಂದು ತಾಲೂಕಾಗಿ ಏನು ಫಂಕ್ಷನ್ ಆಗಬೇಕು ಅಥವಾ ಆಡಳಿತ ನಡಿಬೇಕು, ಆ ಆಡಳಿತದ ಸಂಪೂರ್ಣವಾದಂಥ ಒಂದು ಸಹಕಾರ ನಮ್ಮಿಂದ ಇರುತ್ತೆ. ಎರಡನೇ ಮಾತು, ನನಗೆ ಮುದ್ದೇಬಾಳ ಬೇರೆ ಇಲ್ಲ, ತಾಳಿಕೋಟೆ ಬೇರೆ ಇಲ್ಲ, ನಾಲಂತೋಡು ಬೇರೆ ಇಲ್ಲ.
ಮೂರು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ನಗರಗಳು ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಕೋಬೇಕಾದಂಥ ಇವತ್ತಿನ ಪ್ರಸಂಗ ಇರುವುದರಿಂದ ನನ್ನಿಂದ ಏನು ಬೇಕು ಒಬ್ಬ ಶಾಸಕನಾಗಿ ಏನು ಸಹಕಾರ ನೀಡಬೇಕು ಎಲ್ಲ ಸಹಕಾರವನ್ನು ನೀಡ್ತೇನೆ. ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಎಲ್ಲೇ ಒಂದು ಯಾವುದೇ ಥರದ ಮಾಲಿನ್ಯ ಆಗಲಿ ಕೂಡಲೇ ಅವರು ಸಂಪರ್ಕಿಸ್ತಾರೆ. ಇಲ್ಲದಂಗೆಲ್ಲ ಈಗಾಗಲೇ ನಾವು ಅನೇಕ ಕೆಲವು ಬಾವಿಯಲ್ಲಿ ಎತ್ತು ಬಿದ್ದಿತ್ತು, ಅದು ಬಿದ್ದಿತ್ತು, ತೆಗೆದಿದ್ದರಾಗೆಲ್ಲ ಬಂದೀವಿ ಆಲ್ರೆಡಿ. ಆದರೂ ಕೂಡ ಇನ್ನೂ ಸ್ವಲ್ಪ ಹೆಚ್ಚಿಗೆ ಈ ವಿಷಯದ ಬಗ್ಗೆ ಎಚ್ಚರದಿಂದ ಇರುವಂಥ ವ್ಯವಸ್ಥೆ. ಯಾಕಂದರೆ ನಮಗೆ ದಯಮಾಡಿ ಯಾಕೆ ಹೇಳಬೇಕಾದ್ರೆ ನಮಗೆ ಸಿಗಬೇಕಾದದ್ದು ಇದು ಇವತ್ತಿನ ದಿನ ಸಿಕ್ಕಿಲ್ಲ. ಒಂದು ಏನಪ್ಪ ಅಂದರೆ ಇವತ್ತು ಉದ್ಘಾಟನೆ ಅನ್ನೋದು ನಮಗೆ ಪತ್ರಿಕೆ ಸಿಕ್ಕಿಲ್ಲ. ಆ ದೃಷ್ಟಿಯಿಂದ ನಾವು ಹೇಳಕತ್ತೀವಿ ಈ ರೀತಿಯಾಗಿ ಆಗಬಾರ್ದು. ನೀವು ಹೋಗಿ ಮುಂದೆ ಹೋಗಿ ಎಲ್ಲಿ ಹೋಗು ಮುಂದೆ. ಸರ್ ಸ್ವಲ್ಪ ಅಧಿಕಾರಿಗಳು ಸೈಡ್ ಆರಿ ಸರ್, ಸ್ವಲ್ಪ ಅಧಿಕಾರಿಗಳು ಸೈಡ್ ಆರಿ ತಡ್ರಿ. ಡೋರ್ ಇದು ಮಾಡಲಿ, ಡೋರ್ ಇದು ಮಾಡ್ತಾರೆ ಸರ್. ಈ ಕಡೆ ನೋಡಿ ನಾಲ್ಕು ಸಾಹೇಬ್ರ ಈ ಕಡೆ ನೋಡ್ರಿ. ಒಂದು ಸೈಟ್ ಮಾಡಿದರೆ ಕೋಟ್ಯಾಧೀಶ್ವರ ಇಲ್ಲಿ ಬಂಡೆಗಳ ಇದ್ರದ್ದು ಆಮೇಲೆ ಬೇರೆ ಕಡೆ ರೆಸ್ಟ್ ಬಾಕ್ಸ್ ಒಂದು ಬೋಟದ ಪ್ರಾವಿಷನ್ ನಮ್ಮ ಕಡೆಯಿಂದ ಮಾಡ್ಕೊಡ್ತಾರೆ. ಅಲ್ಲಿ ಬೇರೆ ಕಡೆನೂ ಓದಲ್ಲೇನೋ ಅಲ್ಲ, ಇವರಿಗೆ ನಡೀತೀನಿ ಲಾಸ್ಟ್ ಟೈಮ್ ಅಂತಂದ್ರೆ ನಮ್ಮ ಯಾವುದಾರ ಒಂದು ಗ್ರಾಂಟ್ ಈ ಡಿಸ್ಟ್ರಿಕ್ಟ್ ಸಂಬಂಧ ಕೊಡ್ತೀನಿ ನಾನು. ಈ ಹಾಸ್ಟೆಲ್ಸ್ ಕೊಡೋಕ್ಕಾಗೋದಿಲ್ಲ. ಡಿಸ್ಟ್ರಿಕ್ಟ್ ಸಂಬಂಧ ಮುದ್ದೆಬೇಳೆ ಬಂದು ಗಾಡಿ ಕೊಟ್ಟು ಮುದ್ದೆಬೇಳೆ ಕೆಲಸ ಠಾಣೆ ಗಾಡಿಗಳು ಆಗಿರುತ್ತೆ. ಇದಕ್ಕೆ ಇನ್ನೂ ಸಮರ್ಪಕ ಇನ್ನೂ ಇದು ಸ್ವಲ್ಪ ಮಟ್ಟಿಗೆ ಕೆಲಸ ನನಗೇನು ಸಮರ್ಪಕವಾಗಿ ಮತ್ತು ಏನು ಒಂದು ಗುಣಮಟ್ಟ ಇರಬೇಕು, ಗುಣಮಟ್ಟದ ಕೆಲಸ ಕೆಲವೊಂದರಲ್ಲಿ ಆಗಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದ್ದದಾಗಿ ಈಗ ನಾನು ಕರೆದು ಹೇಳಿದ್ದೀನಿ, ಅದಕ್ಕೆ ಇಮಿಡಿಯೇಟ್ಲಿ ಅದನ್ನು ಕಾಂಕ್ರೀಟ್ ಮಾಡೋದಕ್ಕೆ ಬೇಕಾದ ಮೇಲೆ ಸ್ಪೆರಿಫೈ ಮಾಡಿ ಅದರ ಮೇಲೇ ಇನ್ನು 4 ಇಂಚ್ ಕಾಂಕ್ರೀಟು ಅಥವಾ 5 ಇಂಚ್ ಕಾಂಕ್ರೀಟು ಅದ್ರ ಮೇಲೆ ಹಾಕಿದ್ರು ತೊಂದರೆ.
ಅದನ್ನು ಪೂರ ತೆಗಿಬೇಕಾಗಿಲ್ಲ, ಬೇಕಾದ್ರೆ ಅದನ್ನ ಹೆಚ್ಚು ಮೇಲ್ಗಡೆನ ಏನಪ್ಪ ಅಂದರೆ ನೀಟಾಗಿ ಒಂದು ಫ್ರೈ M30 ಹೋಗ್ಬೇಕಂತ